ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಲೈಕ್ರಾ ಯಾವ ರೀತಿ ಪೇಸ್ಟಿಂಗ್ ಮಾಡೋದು ಬಟ್ಟೆಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಒಂದು ಸ್ವಲ್ಪ ಜಾಸ್ತಿ ದಿನ ಆಯಿತು ಇದನ್ನು ತರಿಸಿ. ಇದೊಂದು ಸ್ವಲ್ಪ ಏನಂದರೆ ಥಿಕ್ನೆಸ್ ಇದೆ ಫ್ರೆಂಡ್ಸ್, ನೋಡಿ ಥಿಕ್ನೆಸ್ ಇದೆ. ಈ ಕಡೆ ಬಂದು ನಾರ್ಮಲ್ಲು, ಇದು ಬಂದು ಪೇಸ್ಟಿಂಗು. ಇದೊಂದು ಸ್ವಲ್ಪ ದಪ್ಪ ಇತ್ತು ಬಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ತುಂಬಾ ತೆಳುವಿದೆ. ಇದು ಮೊನ್ನೆ ರೀಸೆಂಟಾಗಿ ತರಿಸ್ದೆ ನಾನು. 10 ಮೀಟರ್ಗೆ 800 ರುಪೀಸು ತರಿಸಿದ್ದೀನಿ. ಆದರೆ ಇದೊಂದು ಸ್ವಲ್ಪ ಒಂದು ಬ್ಲೌಸ್ಗೆ ಹಾಕ್ತೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಒಂದು ಬ್ಲೌಸ್ಗೆ ಆಲ್ರೆಡಿ ಹಾಕಿದ್ದೀನಿ, ಪರವಾಗಿಲ್ಲ ಅನ್ನಿಸ್ತು. ಈಗ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಇದನ್ನೇ ನಾನು ಇದಕ್ಕೆ ಪೇಸ್ಟಿಂಗನ್ನು ಮಾಡ್ತಾಯಿದ್ದೀನಿ. ಅವ್ರು ಕೇಳಿದರು. ಮತ್ತು ಇದು ಬಂದು ಅಮೆಝಾನಲ್ಲಿ ಲೈಕ್ರಾ ಅಂತ ಕೊಟ್ಟರೆ ನೀವು ಬರುತ್ತೆ, ಅಮೆಝಾನಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಇದು ಬಂದು ಹೋದ ಸಲ ತರಿಸಿದ್ದು, ಈಗ ತರಿಸಿರೋದು ಸ್ವಲ್ಪ ತೆಳು ಬಂದಿದೆ. ಆದರೆ ಅದೇ ಇನ್ನೂ ನೀಟಾಗಿ ಕೂರುತ್ತೆ ಅಂತ ಇದೊಂದು ಸ್ವಲ್ಪ ಶೆಕೆ ಅನಿಸ್ತಿರುತ್ತೆ, ಸ್ವಲ್ಪ ದಪ್ಪ ಇರೋದಕ್ಕೆ. ಇದು ಈಗ ತರಿಸಿರೋದು ಪರವಾಗಿಲ್ಲ, ಸ್ವಲ್ಪ ತೆಳುವಾಗಿದೆ. ಫಸ್ಟು ನಾವೇನು ಮಾಡಬೇಕು ಅಂದರೆ, ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು. ಹಂಗಾಗಿ ನಾವೇನು ಮಾಡಬೇಕು, ಮತ್ತು ಡಿಸೈನ್ ಹೇಳಿದರು, ಈ ಡಿಸೈನ್ ಹೇಳಿದ್ದಾರೆ ಅವರು ಬ್ಯಾಕಲ್ಲಿ. ಎತ್ತಿಟ್ಕೊಳ್ಳೋಣ. ಇದನ್ನು ಫಸ್ಟು ನೀವೇನು ಮಾಡಬೇಕು, ಐರನ್ ಮಾಡ್ಕೊಳ್ಳಿ. ನಿಮ್ಮ ಮೇಯ್ನ್ ಬಟ್ಟೆ ಏನಿರುತ್ತೆ ಅದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಬಟ್ಟೆ, ಮತ್ತು ನೀಟಾಗಿ ಕೂರಲ್ಲ. ಮತ್ತು ಫುಲ್ಲು ಹೀಟ್ ಜಾಸ್ತಿ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಪೇಸ್ಟಿಂಗ್ ಆಗುತ್ತೆ ನಿಮಗೆ ಬಟ್ಟೆ. ನೋಡಿ, ಈ ರೀತಿ ನಾನು ನೀಟಾಗಿ ಫುಲ್ಲೆಲ್ಲ ಪ್ರೆಸ್ಸಿಂಗ್ ಮಾಡ್ಕೊತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ, ಇಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ. ಆದರೆ ಪೇಸ್ಟಿಂಗ್ ಇಲ್ಲಿ ಬಬಲ್ಸ್ ಥರ ಇರುತ್ತೆ, ಅದು ಪೇಸ್ಟಿಂಗ್. ಅದನ್ನು ಮೇಲಿಟ್ಕೊಳ್ಳಿ. ಈಗ ಇದಕ್ಕೆ ನಾನು ಏನು ಮೇಯ್ನ್ ಬಟ್ಟೆ ಇರುತ್ತೆ ಈ ರೀತಿ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಕ್ಲೀನಾಗಿ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದೆಲ್ಲ ಆಗಬಾರ್ದು, ಸುಕ್ಕಾಗದೇ ಇರೋ ಥರ ನೋಡ್ಕೊಳ್ಳಿ. ಫಸ್ಟು ಎಷ್ಟಿದೆಯೋ ಅಷ್ಟಕ್ಕೆ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ತೀನಿ. ಸ್ವಲ್ಪನೇ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ಮತ್ತೆ ವಾಪಸ್ಸೆಲ್ಲ ಬರೋಕ್ಕೆ ಹೋಗಬೇಡಿ, ಒಂದು ಕಡೆಯಿಂದ ಹೋಗ್ಬಿಟ್ಟು ವಾಪಸ್ ಬರೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಸ್ವಲ್ಪ ಪೇಸ್ಟಿಂಗ್ ಆಯಿತು. ಫಸ್ಟು ಒಂದು ಸಲ ನೀಟಾಗಿ ಒಂದೇ ಸೈಡಲ್ಲಿ ಪೇಸ್ಟಿಂಗ್ ಮಾಡ್ಕೊಳ್ಳಿ. ಈ ಕಡೆಯಿಂದ ನೋಡ್ಬೋದು, ಎಲ್ಲೂ ಕೂಡ ಬಸ್ ಥರ ಬಂದಿಲ್ಲ. ಒಂದೇ ಡೈರೆಕ್ಷನ್ನಲ್ಲಿ ನೀವು ಪ್ರೆಸ್ಸಿಂಗ್ ಮಾಡಿ, ಆವಾಗ ಅಷ್ಟು ನಿಮ್ಗೆ ಇದಾಗಲ್ಲ. ಎಕ್ಸ್ಟ್ರಾ ಏನಿದೆ ಇದನ್ನು ಆಮೇಲೆ ಕಟ್ ಮಾಡಿ ತೆಗಿತೀನಿ ನಾನು.
ಇನ್ನೊಂದು ಸಲ ಪ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ. ಒಂದು ಸಲ ಪ್ರೆಸ್ಸಿಂಗ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಮಾಡ್ಕೊಳ್ಳಿ. ಇದು ಮೆಲ್ಟ್ ಆಗಿಬಿಡುತ್ತೆ, ನಮ್ಮ ಏನಾದರೂ ಟಚ್ ಆದರೆ ಅದು ತುಂಬ ಇದಾಗುತ್ತೆ. ನೋಡಿ ಪೇಸ್ಟಿಂಗ್ ಚೆನ್ನಾಗಾಗಿದೆ. ಈಗ ಹಿಂಗೆ ಮಾಡಿದ್ರೆ ನಮ್ಮದು ಸುಕ್ಕಲು ಜಾಸ್ತಿ ಆಗಲ್ಲ, ಸುಕ್ಕು ನೀಟಾಗಿ ಈ ಥರ ಬಬಲ್ಸ್ ಬರಬಾರ್ದು, ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ. ಬಬಲ್ಸ್ ಬಂದರೆ ನೀಟಾಗಿರಲ್ಲ. ಇದೇನಾದರೂ ಐರನ್ಗೆ ಸಿಗಾಕೊಂಡ್ರೆ ಬಾಕ್ಸ್ಗೆ ಅದು ಮೆಲ್ಟ್ ಆದಂಗೆ ಆಗುತ್ತೆ. ಹಂಗಾಗಿ ನಾನು ತೆಗೆದುಬಿಟ್ಟೆ ಕಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪೇಸ್ಟಿಂಗ್ ಮಾಡ್ಕೊಳ್ಳೋದು ಲೈಕ್ರಾನ ಅಂತ. ಆದಷ್ಟು ಒಂದೇ ಡೈರೆಕ್ಷನಲ್ಲಿ ಹೋಗೋಕ್ಕೆ ಇದು ಮಾಡಿ. 2-3 ಡೈರೆಕ್ಷನಲ್ಲಿ ಹೋದರೆ ಬಬಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಮತ್ತೆ ಹೋಗಿ ಬರೋದು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಆ ಥರ ಮಾಡಿ, ಆಮೇಲೆ ಬೇಕಾದ್ರೆ ಈ ರೀತಿ ನೀವು ನೀಟಾಗಿ ಒಂದ್ಸಲ ಮಾಡ್ಕೊಬೋದು. ನೋಡಿ ಎಲ್ಲನೂ ಕೂಡ ಆಯಿತು. ಇಲ್ಲೂ ಕೂಡ ರಿಂಕಲ್ಸ್ ಆ ಥರ ಏನೂ ಬರಲಿಲ್ಲ ನೋಡಿ. ಇಲ್ಲಿ ಮಾತ್ರ ಮಾಡ್ತಾ ಇರ್ಬೋದು. ಇಲ್ಲಿ ಈ ಪಾರ್ಟಲ್ಲಿ ಒಂದು ಸ್ವಲ್ಪ ನನಗೆ ಬಬಲ್ಸ್ ಅನಿಸ್ತಾ ಇದೆ. ಅದನ್ನು ನಾನು ಕಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಕಟಿಂಗ್ ಮಾಡ್ಕೊತೀನಿ. ನೋಡಿ ಈ ಪಾರ್ಟಲ್ಲಿ ನೋಡಿ ಸ್ವಲ್ಪ ನೋಡಿ ಈ ರೀತಿ ಆಗುತ್ತೆ. ನೋಡ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಮಾಡ್ಕೊಳ್ಳಿ ಅಷ್ಟೇ. ನೋಡಿದ್ರಲ್ವ ಫ್ರೆಂಡ್ಸ್, ನೋಡಿ ಇಲ್ಲಿಷ್ಟು ಬಬಲ್ಸ್ ಥರ ಬಂತು. ಇದನ್ನು ನಾನು ಕಟಿಂಗ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಬಟ್ಟೆ ಇದೆ ನೋಡಿ. ಇಲ್ಲಿ ಈ ರೀತಿ ಬಂತು. ಆದಷ್ಟು ಏನು ಗೊತ್ತಾ, ಐರನ್ ಟೇಬಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಈ ಐರನ್ ಬಾಕ್ಸ್ ಇಲ್ಲಿರೋದ್ರಿಂದ ಇದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಒಂದು ಸ್ವಲ್ಪ ಕಷ್ಟ ಆಯಿತು. ನಾರ್ಮಲ್ ಐರನ್ ಟೇಬಲ್ ಆದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲೂ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ. ನಾನು ತೋಳಿಗೆ ಏನೋ ಇದಿಲ್ದಂಗೆ ಬಂತು. ಮತ್ತು ಬಾಡಿ ಪಾರ್ಟ್ಗೆ ನಾನು ಈ ಪಾರ್ಟಲ್ಲಿ ಕಟ್ ಮಾಡ್ಕೊತೀನಿ, ಏನೂ ಆಗಲ್ಲ. ಪ್ಲೈನ್ ಇರೋದ್ರಿಂದ ಬಾಡಿ ಪಾರ್ಟ್ಗಳಲ್ಲಿ ಕಟ್ ಮಾಡ್ಕೊತೀನಿ. ಇಷ್ಟನ್ನು ನಾನು ಅವಾಯ್ಡ್ ಮಾಡ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಲೈಕ್ರಾವನ್ನು ಅಟ್ಯಾಚ್ ಮಾಡೋದು ಮೈನ್ ಕ್ಲಾತ್ಗೆ ಅಂತ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.